ಭ್ರಷ್ಟಾಚಾರದ ವಿರುದ್ಧ ಸಿಡಿದಿದ್ದ ಪಂಚಾಯಿತಿ ಸದಸ್ಯ 8ನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಪಂಚಾಯಿತಿ ಸದಸ್ಯನ ಪ್ರತಿಭಟನೆ. ಪಾವಗಡ ತಾಲೂಕಿನ ರಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಎಂದು ಆರೋಪಿಸಿ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸತತ 8 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಲೇ ಇದ್ದಾರೆ. ನಿನ್ನೆ ಶಿವರಾತ್ರಿ ಹಬ್ಬದ ದಿನವೂ ಕೂಡ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ರಾತ್ರೋರಾತ್ರಿ ಪ್ರತಿಭಟನೆಗೆ ಹಾಕಿದ್ದ ಟೆಂಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಟೆಂಟ್ ಮಾಯವಾಗಿದ್ದು ಬಿಸಿಲಲ್ಲಿ ಕಚೇರಿ ಗೇಟ್ ಮುಂದೆ ಪ್ರತಿಭಟನೆ ನಡೆಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಪಂಚಾಯಿತಿಯಲ್ಲಿ ನಡೆದಂತಹ ಹಗರಣಗಳ ಬಗ್ಗೆ ತನಿಖೆ ಆಗಬೇಕು, ಅಲ್ಲದೆ ಪಿಡಿಒ ಅಮಾನತುಗೊಳಿಸುವವರೆಗೂ ಪ್ರತಿಭಟನೆ ಮಾಡ್ತೇನೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಕಿಡಿಕಾರಿದ್ರು. ನಾನು ಹೇಳ್ದಂಗೆ ನಡೀಬೇಕು ಅಂತ ಹೇಳಿ ಸುಮಾರು 56 ಎಕರೆಯಲ್ಲಿ ಲೇಔಟ್ಗಳು ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಣ ತಗೊಂಡು ಪಂಚಾಯತ್ಗೂ ಸರಿಯಾಗಿ ಫೀಸ್ ಕಟ್ಟಿದೆ. ಅಧ್ಯಕ್ಷರು ಭಾವ ಮತ್ತು ಪಿಡಿಒ ಅವರು ಒಂದಾಗಿ ಪಂಚಾಯತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಹಿಂದೆ ನಡೆದಿದೆ ಅಂತೇಳಿ ಈಗಾಗಲೇ ಸುಮಾರು CS ಅವರಿಗೆ EO ಅವ್ರಿಗೆ ಎಲ್ಲರೂ ಕೊಟ್ಟಿದ್ದೆ. ಯಾವುದೇ ರೀತಿಯ ತನಿಖೆ ಆಗದೇ ಇರೋದ್ರಿಂದ ನಾನು ಪಂಚಾಯತಿ ಪ್ರತಿಭಟನೆ ಕೂತ್ಕೋಬೇಕು ಅಂತೇಳಿ 20ನೇ ತಾರೀಕು ಸಾಮಾನ್ಯ ಸಭೆ ಕರೆದಿದ್ರು. ಆ ಸಾಮಾನ್ಯ ಸಭೆಗೂ ಸಹ ದಿಢೀರ್ನೆ ರದ್ದು ಮಾಡಿದ್ರು. ಆವತ್ತಿಂದ 20ನೇ ತಾರೀಕಿನಿಂದ ನಾನು ಸತತವಾಗಿ ಪ್ರತಿಭಟನೆ ಕೂತ್ಕೊಂಡಿದ್ದೆ. ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತರಾಯಪ್ಪ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸೊಗಡು ವೆಂಕಟೇಶ್ ಭೇಟಿಯನ್ನ ನೀಡಿ ಅವರ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಹನುಮಂತರಾಯಪ್ಪ ಪ್ರತಿಭಟನೆ ಮಾಡ್ತಾ ಇರುವುದು ನ್ಯಾಯಯುತವಾಗಿದೆ. ಅವರಿಗೆ ಅಧಿಕಾರಿಗಳು ಸ್ಪಂದಿಸದೇ ಇರುವುದು ನೋಡಿದ್ರೆ ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಹೇಗಿದೆ ಎಂದು ಗೊತ್ತಾಗುತ್ತೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಿಇಒ ಜಿ ಪ್ರಭುಗೆ ಒತ್ತಾಯಿಸಿದ್ರು. ತನಿಖೆ ಮಾಡೋದಕ್ಕೆ ಏನಾಗಿದೆ, ಒಂದು ಟೀಮ್ ಮಾಡಬಹುದು. ಜಿಲ್ಲಾ ಪಂಚಾಯಿತಿಯಿಂದ ಸಿಇಒ ಅವರು ಶ್ರೀ ಪ್ರಭು ಅವರು ಒಳ್ಳೆ ಅಧಿಕಾರಿಗಳಂತ ಹೆಸರು ತಗೊಂಡಿದ್ದಾರೆ. ಈ ತನಿಖೆ ಮಾಡೋಕ್ಕೇನು ಇವರೆಲ್ಲ ಈಗಾಗಲೇ ಕೆಲವು ಮೆಂಬರ್ಸ್ ಎಲ್ಲ ಹೋಗಿ ಅಲ್ಲೆಲ್ಲ ಮನವಿ ಪತ್ರನೂ ಕೊಟ್ಟಿದ್ದಾರಂತೆ. ಹಿಂದೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಎಲ್ಲ ಯೋಜನೆಗಳು ಏನಿದಾವೋ ಎಲ್ಲ ಸ್ಕೀಮ್ಗಳು, ಸರ್ಕಾರ ಸ್ಕೀಮ್ಗಳು ಜೊತೆಗೆ ಪರ್ಚೇಸಿಂಗ್ ಅಂತ ಏನಿದೆ, ಒಂದು ಲೈಟ್ ಪರ್ಚೇಸ್ ಆಗ್ಬೋದು, ಇನ್ನು ಬೇರೆ ಸಾಮಗ್ರಿಗಳು ಏನು ಚರಂಡಿದು ಸಂಬಂಧಪಟ್ಟಂತೆ ಕ್ಲೀನ್ ಮಾಡೋವಾಗ್ಬೋದು, ಕುಡಿಯೋ ನೀರದ್ದಾಗ್ಬೋದು, ಮೋಟ್ರು ಪಂಪುಗಳಿಂದ ಹಿಡಿದು ಪೈಪುಗಳಾಗ್ಬೋದು, ಎಲ್ಲವೂ ಸಹ ಪರ್ಚೇಸಿಂಗ್ ಮಾಡಿರೋ ಬಿಲ್ಲುಗಳು, ಅದ್ರ ಜೊತೆಗೆ ಎಲ್ಲೆಲ್ಲಿ ಕೆಲಸ ಆಗಿದೆ ಅಂತ ಅಲ್ಲಿರುತ್ತೆ. ಅವೆಲ್ಲ ತನಿಖೆ ಮಾಡೋಕ್ಕೇನಿದೆ, ಈ 5 ವರ್ಷವೂ ತನಿಖೆ ಮಾಡಬೇಕಂತ ನಾವು ಸಹ ಒತ್ತಾಯ ಮಾಡಿ ಇವ್ರಿಗೆ ಬೆಂಬಲ ಕೊಡ್ತಾಯಿದ್ದೀವಿ ಧರಣಿಗೆ. ಒಬ್ಬ ಗ್ರಾಮ ಪಂಚಾಯತಿ ಹಿರಿಯ ಸದಸ್ಯ 1 ವಾರ ಧರಣಿ ಮಾಡಿದರೆ ಇದಕ್ಕೆ ಸ್ಪಂದನೆ ಇಲ್ಲ ಅಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವಿನ್ನೂ ಎಲ್ಲಿದ್ದೀವಿ? ಮಹಾತ್ಮ ಗಾಂಧಿ ಅಂತವರೇ ಏನು ಇವತ್ತು ಸ್ವತಂತ್ರ ತಗೊಳ್ಳೋಕ್ಕೆ ಹೋರಾಟದಿಂದ ಶಾಂತಿಯುತವಾಗಿ ಧರಣಿ ಸತ್ಯಾಗ್ರಹ ಮಾಡಿಕೊಂಡು ಸ್ವತಂತ್ರ ತಗೊಂಡ್ರಂತ ನಮ್ಮ ಪಿತಾಮಹ ಅಂತ ನಾವು ಇವತ್ತು ಅವ್ರನ್ನ ಪೂಜೆ ಮಾಡ್ತೀವಿ. ಇಂಥದ್ರಲ್ಲಿ 1 ವಾರದಿಂದ GN ಹನುಮಂತರಾಯಪ್ಪ ಧರಣಿ ಮಾಡ್ತಾ ಇದ್ದಾರೆ. ಇದನ್ನು ತನಿಖೆ ಮಾಡಬೇಕಂತ ನಾವು ಒತ್ತಾಯಿಸ್ತಾ, ಏನು 50 ಎಕರೆಗೂ ಮೇಲ್ಪಟ್ಟು ಜಮೀನುಗಳನ್ನು ಭೂಪರಿವರ್ತನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ನಿಯಮ ಐತೆ. ಸಂಪೂರ್ಣವಾಗಿ ಖಾತೆಗಳು ಬಿಡುಗಡೆ ಮಾಡಿದ್ರೆ ಅದು ಅಭಿವೃದ್ಧಿ ಹೊಂದಿರಬೇಕು. ಚರಂಡಿ ಆಗಿರಬೇಕು, ರಸ್ತೆ ಆಗಿರಬೇಕು, ಕುಡಿಯೋ ನೀರು ಸೌಲಭ್ಯ ಕೊಟ್ಟಿರಬೇಕು. ಆ ಬಡಾವಣೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ್ರೆ ಮಾತ್ರನೇ ಅದಕ್ಕೆ 100% ಖಾತೆಗಳು ಬಿಡುಗಡೆ ಮಾಡಬೇಕು. ಮತ್ತು ಒಬ್ಬರದ್ದು ಮಾಡಿ ಮೀಟಿಂಗಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಇದು. ಆದ್ದರಿಂದ ಎಲ್ಲವೂ ತನಿಖೆ ಮಾಡಬೇಕಂತ ಮಾನ್ಯ CEO ಅವರಾಗ್ಬೋದು, ನಮ್ಮ ಕಾರ್ಯನಿರ್ವಹಣೆಗಳಾಗ್ಬೋದು, ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೇವೆ. ಏನಿವತ್ತು ಪರ್ಟಿಕ್ಯುಲರ್ಸ್ ಎಲ್ಲ ತರಿಸ್ಕೊಂಡು ಇವ್ರಿಗೆ ಹನುಮಂತರಾಯಪ್ಪ ಅವ್ರಿಗೆ ನಾವು ಬೆಂಬಲ ಕೊಡ್ತಾಯಿದ್ದೀವಿ. ಅದಕ್ಕೆ ನ್ಯಾಯ ಕೊಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.